ನಮಸ್ಕಾರ ಆತ್ಮೀಯರೇ. ನಿಮ್ಮ ಹತ್ತಿರ ಒಂದು ಪ್ರಶ್ನೆ. ಈ ಇಡೀ ಪ್ರಪಂಚದಲ್ಲಿ ಅತ್ಯಂತ ಅಪಾಯಕಾರಿ ವಸ್ತು ಯಾವುದು ಗೊತ್ತಾ? ನಮ್ಮ ತಲೆಯಲ್ಲೇ ಇದೆ ಅಹಂಕಾರ. ಕೆಲವರಲ್ಲಿ ನಾನು ನನ್ನಿಂದಲೇ, ನನ್ನ ರೇಂಜ್ ಬೇರೆ ಅನ್ನೋ ಈ ಆಟಿಟ್ಯೂಡ್ ಇದೆಯಲ್ಲ, ಈ ಅಹಂಕಾರ ನಮ್ಮನ್ನು ಹೇಗೆ ನಾಶ ಮಾಡುತ್ತೆ ಮತ್ತು ನಾವ್ಯಾಕೆ ಎಲ್ಲರನ್ನು ಸಮಾನವಾಗಿ ಕಾಣಬೇಕು ನೋಡೋಣ. ನಿಮ್ಮ ಹತ್ತಿರ ಕೋಟಿ ಕೋಟಿ ದುಡ್ಡಿರಬಹುದು, ಆದರೆ ನೆನಪಿಡಿ, ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಮುಗಿದಾಗ ದುಡ್ಡು ಕೆಲಸಕ್ಕೆ ಬರಲ್ಲ, ಉಸಿರು ಮುಖ್ಯವಾಗಿರುತ್ತದೆ. ನೀವು ತುಂಬ ಬ್ಯೂಟಿಫುಲ್ ಆಗಿರ್ಬೋದು ಅಥವಾ ಹ್ಯಾಂಡ್ಸಮ್ ಆಗಿರ್ಬೋದು, ಆದರೆ ವಯಸ್ಸಾದ ಮೇಲೆ ಆ ಸೌಂದರ್ಯ ಮುಖದ ಮೇಲಿನ ಸುಕ್ಕುಗಳಾಗಿ ಬದಲಾಗುತ್ತೆ. ಅಧಿಕಾರ ಇವತ್ತು ಇರುತ್ತೆ, ನಾಳೆ ಹೋಗುತ್ತೆ, ಆಮೇಲೆ ನಾವು ಒಬ್ಬ ಸಾಮಾನ್ಯ ವ್ಯಕ್ತಿ. ಇಲ್ಲಿ ಯಾರು ಯಾರಿಗಿಂತಲೂ ಮೇಲಲ್ಲ, ಯಾರು ಯಾರಿಗಿಂತಲೂ ಕೀಳಲ್ಲ. ಕೊನೆಗೆ ನಾವೆಲ್ಲರೂ ಬರೀ ಮನುಷ್ಯರು. ನಮ್ಮ ದೇಹದಲ್ಲಿ ಹರಿಯುವ ರಕ್ತದ ಬಣ್ಣ ಕೆಂಪು, ನಮಗೆ ಹಸಿವಾದರೆ ಆಗುವ ನೋವು ಒಂದೇ, ಕೊನೆಗೆ ನಾವೆಲ್ಲರೂ ಸೇರೋ ವಿಧಾನವೂ ಒಂದೇ. ಹಾಗಿರುವಾಗ ಈ ಅಹಂಕಾರ ಯಾಕೆ? ನಿಮಗಿಂತ ಕೆಳಗಿನ ಹಂತದಲ್ಲಿ ಕೆಲಸ ಮಾಡುವ ಯಾರೇ ಆಗಲಿ, ಅವರ ಹತ್ತಿರ ನಾನು ಅನ್ನೋ ಅಹಂಕಾರ ತೋರಿಸಬೇಡಿ. ನೆನಪಿಡಿ, ಜಗತ್ತಿನಲ್ಲಿ ಎಲ್ಲರಿಗೂ ಅವರದೇ ಆದ ಗೌರವ ಇರುತ್ತೆ. ನಾವೆಲ್ಲರೂ ಒಂದೇ ಪ್ರಕೃತಿಯ ಮಕ್ಕಳು. ನಾನು ಗಮನಿಸಿದ ಹಾಗೆ, ತರಕಾರಿ ತರಲು ಹೋದಾಗ ತರಕಾರಿ ಮಾರುವವರು ಬೆಳಿಗ್ಗೆಯಿಂದ ಸಂಜೆವರೆಗೆ ಬಿಸಿಲು ಮಳೆ ಎನ್ನದೆ ಕಷ್ಟಪಟ್ಟು ವ್ಯಾಪಾರ ಮಾಡ್ತಿರ್ತಾರೆ, ಸ್ವಾಭಿಮಾನದಿಂದ ಬದುಕುತ್ತಾರೆ. ಅಲ್ಲಿಗೆ ಯಾರೋ ಒಬ್ಬರು ಕಾರಿನಲ್ಲಿ ಬಂದು ನಿಲ್ತಾರೆ, ಕಾರಿನಿಂದ ಕೆಳಗೂ ಇಳಿಯುವುದಿಲ್ಲ, ಗಾಜು ಕೆಳಗೆ ಇಳಿಸಿ ಅಹಂಕಾರದ ಧ್ವನಿಯಲ್ಲಿ ಹೇಳ್ತಾರೆ, ಏಯ್ ಬೀನ್ಸ್ ಎಷ್ಟು? ಸರಿ, ನನ್ನ ಕಾರ್ ಹತ್ರ ತಂದುಕೊಡು. ಒಮ್ಮೆ ಯೋಚನೆ ಮಾಡಿ, ಆ ಕಾರಿನಲ್ಲಿ ಬಂದವರಿಗೆ ಕೈಕಾಲು ಚೆನ್ನಾಗಿಯೇ ಇರುತ್ತೆ, ಆದರೆ ಕಾರ್ನಿಂದ ಕೆಳಗೆ ಇಳಿದು ತರಕಾರಿ ತಗೊಳ್ಳೋಕ್ಕೆ ಅವರ ಅಹಂ ಅಡ್ಡ ಬರುತ್ತೆ. ಆ ತರಕಾರಿ ಮಾರುವವರಿಗೆ ಕನಿಷ್ಠ ಗೌರವ ಕೊಡೋಕ್ಕೂ ಅವರ ದುಡ್ಡಿನ ಮದ ಬಿಡಲ್ಲ. ಅದು ಅವರ ಅಂತಸ್ತನ್ನು ತೋರಿಸಲ್ಲ, ಅವರ ಸಂಸ್ಕಾರವನ್ನು ತೋರಿಸುತ್ತೆ. ಆದರೆ ಅದೇ ಜಾಗಕ್ಕೆ ಅಷ್ಟೇ ದೊಡ್ಡ ಕಾರಿನಲ್ಲಿ ಇನ್ನೊಬ್ಬ ವ್ಯಕ್ತಿ ಬರ್ತಾರೆ. ಅವರು ಕಾರನ್ನು ಸೈಡಿಗೆ ನಿಲ್ಲಿಸಿ ತಾನೇ ಸ್ವತಃ ಕೆಳಗೆ ಇಳಿದು ತರಕಾರಿ ಮಾರುವವರ ಹತ್ತಿರ ಹೋಗಿ ತುಂಬ ಗೌರವದಿಂದ ಮಾತನಾಡಿಸಿ ತರಕಾರಿ ತಗೊಂಡು ಹೋಗ್ತಾರೆ. ಮೊದಲನೇ ವ್ಯಕ್ತಿ ತೋರಿಸಿದ್ದು ದುಡ್ಡಿನ ಹಮ್ಮಿನ ಆಟಿಟ್ಯೂಡ್, ಆದರೆ ಎರಡನೇ ವ್ಯಕ್ತಿ ತೋರಿಸಿದ್ದು ಅವರ ಹೃದಯದ ಗ್ರ್ಯಾಟಿಟ್ಯೂಡ್ ಮತ್ತು ಹ್ಯೂಮಿಲಿಟಿ. ಮನಿ ಕ್ಯಾನ್ ಬೈ ಲಕ್ಸುರಿ, ಬಟ್ ಇಟ್ ಕ್ಯಾನ್ ನೆವರ್ ಬೈ ಕ್ಯಾರೆಕ್ಟರ್. ರೆಸ್ಪೆಕ್ಟ್ ಎವ್ರಿವನ್. ಲೈಫ್ ಈಸ್ ಬ್ಯೂಟಿಫುಲ್, ಲಿವ್ ಇಟ್. ಈ ಮಾಹಿತಿ ಇಷ್ಟವಾದರೆ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಆಪ್ತರೊಂದಿಗೆ ಶೇರ್ ಮಾಡಿ. See you in the next video with another useful topic. ಧನ್ಯವಾದಗಳು.